नमस्ते एवरीवन। आपको मैंने अगले पीरियड में आपको बीरबल के पिछले पीरियड में मैंने आपको बीरबल की खिचड़ी के बारे में ಅಂದರೆ ಬೀರಬಲನ ಕಿಚಡಿ ಫುಡ್ ಕಿಚನ್ ಅಂದರೆ ಕಿಚಡಿ ಟೈಪ್ ಏನಾದರೂ ನುಚ್ಚು ಅಂತ ಅಂತಾರಲ್ಲ ಕನ್ನಡದಲ್ಲಿ, ಅದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಷರತ್ತನ್ನು ಇಟ್ಟಿರ್ತಕ್ಕಂಥ ಈ ಮಹಾರಾಜರು, ಈ ಬೀರಬಲ್ಲರು, ಇದು ಅಕ್ಬರ ಆಂಧ್ರದಲ್ಲಿ ಒಬ್ಬ ಸಾಮಾನ್ಯ ರೈತ. ತಾನು ಬೆಳತನ ಏನಪ್ಪ ಅಂದರೆ ನದಿಯಲ್ಲಿ ಇದ್ದುಕೊಂಡು ಅವನು ಇದು ಮಾಡಿದ್ರು ಕೂಡ ಅಲ್ಲಿ ಅವನಿಗೆ ಒಂದು ತಪ್ಪು ಅಂತ ಹೇಳಿಬಿಟ್ಟು ಜಸ್ಟ್ ಇಲ್ಲಿ ಅಕ್ಬರ್ ಹೇಳ್ತಾ ಇದ್ದಾನೆ. ಏನು ತಪ್ಪು ಅಂದರೆ ಮನೆಯ ಲೈಟು ಮುಂದೆ ಒಂದು ಇದು ಇರುತ್ತೆ, ಒಂದು ಸ್ವಿಮ್ಮಿಂಗ್ ಪೂಲ್ ಟೈಪ್ ಇರುತ್ತೆ. ಅಂದರೆ ಅದು ಆ ನದಿಯಲ್ಲಿ ಮನೆಯ ಬೆಳಕು, ಮನೆಯಲ್ಲಿ ಹಾಕಿರ್ತಕ್ಕಂಥ ಲೈಟಿನ ಬೆಳಕು ನದಿಯ ಮೇಲೆ ವ್ಯಕ್ತಿಯ ಮೇಲೆ ಬಿದ್ದಿದೆ ಅಂತ ಅಂದ್ಬಿಟ್ಟು ಅದು ಗರ್ಮಿಯಾಗಿದೆ. ಅದು ಬರೇ ಲೈಟಿನ ಪ್ರಕಾಶ ಅವನ ಮೇಲೆ ಗರ್ಮಿ ಆಗುತ್ತೇನ್ರಿ? ಸಾಧ್ಯನೇ ಇದು? ಥಂಡಿ ಮೌಸಮಲ್ಲಿ ನೀವು ಅಕಸ್ಮಾತಾಗಿ ಮನೆಯಲ್ಲಿ ಲೈಟನ್ನು ಹಚ್ಚಿ, ಒಂದು 4-5 ಲೈಟನ್ನು ಹಚ್ಚಿ, ಅನಂತರದಲ್ಲಿ ಹೊರಗಡೆ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಅಲ್ಲಿ ಹೋಗಿ ಥಂಡಿ ಕೋಲ್ಡ್ ಮೌಸಮಲ್ಲಿ ನೀವು ಹೋಗಿ ಸ್ನಾನ ಮಾಡಿ ಆ ಬೆಳಕು ಬೀಳ್ತಿರ್ತದೆ, ಅದರ ನೀರೇನಾದರೂ ಬಿಸಿ ಆಗಲಿಕ್ಕೆ ಸಾಧ್ಯ ಇದೆಯಾ? ನೋ, ನೆವರ್. ಓಕೆ, ಜಸ್ಟ್ ಈ ಬಿಸಿ ಆಗಲಿಕ್ಕೆ ಅಂತ ನೆವ ತೆಗೆದು ಅವನಿಗೆ ಸೋಲಿಸಬೇಕು. ಈ ಚಾಲೆಂಜಲ್ಲಿ ಆ ಸಾಮಾನ್ಯ ರೈತ ಏನಪ್ಪ ಅಂದರೆ ಸಾಮಾನ್ಯ ವ್ಯಕ್ತಿ, ಆ ಬಡ ವ್ಯಕ್ತಿ ಸೋತಿದ್ದಾನೆ. ಇದು ಅಲ್ಲ, ಆ ಲೈಟಿನ ಬಿಸಿಯಿಂದ ಆ ರಕ್ತ ಏನಪ್ಪ ಅಂದರೆ ಜಸ್ಟ್ ನೀರು ಬಿಸಿಯಾಗಿ ಇವನು ಗೆದ್ದಿದ್ದಾನೆ ಅಂತ ಅಂದ್ಬಿಟ್ಟು ಅವನಿಗೆ ಕ್ಯಾನ್ಸಲ್ ಮಾಡಿಬಿಟ್ಟು ಜಸ್ಟ್ ಮುಂದೆ ಅಡುಗೆ ಮಾಡಲಿಕ್ಕೆ, ಅಂದರೆ ಅಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಭಾಳಷ್ಟು ಹೊಟ್ಟೆ ಹಸ್ದಾಗ ಜಸ್ಟ್ ಏನಪ್ಪ ಅಂದರೆ ಬೀರ್ಬಲ್ ಆದವನು, ಅಕ್ಬರ್ ಮಹಾರಾಜ, ಬೀರ್ಬಲ್ ಅವನ ಸೇವಕ, ದಾಸ. ಹಾಗಾದರೆ ಒಬ್ಬ ಕವಿ ಅನಂತರದಲ್ಲಿ ಬೀರಬಲ್ಲಿನಿಗೆ ಇಲ್ಲ, ಇಲ್ಲಿ ಇರ್ತಕ್ಕಂಥ ಸ್ತ್ರೀಯರಿಗೆ, ಮಹಾರಾಣಿಯರಿಗೆ ಹೊಟ್ಟೆ ಹಸ್ತಿದೆ, ನೀನು ಅಡುಗೆ ರೆಡಿ ಮಾಡಪ್ಪ ಅಂತ ಹೇಳಿದಾಗ ಬೀರಬಲ್ಲನು ಏನಪ್ಪ ಅಂದರೆ ಜಸ್ಟ್ 3 ಕಟ್ಟಿಗೆಗಳನ್ನು ತಗೊಂಡು ಅದ್ರ ಮೇಲೆ ನುಚ್ಚು ನೀರು ಹಾಕಿ ಭಾಳಷ್ಟು ಎತ್ತರಕ್ಕೆ ಹೈಟಾಗಿ ಕಳಿಸಿ ಏನಪ್ಪ ಅಂದರೆ ಹೈಟ್ಗೆ ಅದನ್ನು ಕಟ್ಟಿ ಅನಂತರದಲ್ಲಿ ಕೆಳಗಡೆ ಉರಿ ಹಚ್ತಾನೆ. ಅದು ಭಾಳಷ್ಟು ದೂರ ಇರುತ್ತೆ. ಅದು ಎಷ್ಟು ಗಂಟೆಗಳವರೆಗೆ ಅದು ಒಂದು ಚೂರು ಏನಪ್ಪ ಅಂದರೆ ಅದು ಆ ಕಿಚಡಿ ಬೇಯಂಗಿಲ್ಲ, ಅಂದರೆ ರೆಡಿ ಆಗಲ್ಲ. ಅದಕ್ಕೆ ಅಕ್ಬರ್ ಆದವನು ಅದನ್ನು ನೋಡಿ, ಇಲ್ಲ ನೀನೇನು ಹಚ್ಚಿದೀಯಾ, ನಿನಗೆ ಅಡುಗೆ ಮಾಡೋ ಜಲ್ದಿ ರೆಡಿ ಮಾಡೋ, ಇಲ್ಲಿ ಇರ್ತಕ್ಕಂಥ ಸ್ತ್ರೀಯರಿಗೆ ಅಥವಾ ಮಹಿಳೆಯರಿಗೆ ಹೊಟ್ಟೆ ಹಸಿದೆ ಅಂತಂದರೆ ನೀನು ಕಟ್ಟಿಗೆ ಮೇಲೆ ಇದು ಗಡಿಗೆಯನ್ನು ಕಟ್ಟಿ ಕೆಳಗಡೆ ನೀನು ಉರಿ ಹಸ್ತಿದ್ರೆ ಇಷ್ಟು ದೂರ ಹೆಂಗೆ ಬಿಸಿ ಹತ್ತಬೇಕು ಅಂತ ಅವಾಗ ಹೇಳಿದಾಗ ಬೀರಬಲ್ಲ ಭಾಳಷ್ಟು ಬುದ್ಧಿವಂತ. ಅಷ್ಟಿಷ್ಟು ಬುದ್ಧಿವಂತ ಅಲ್ಲ, ಮಹಾರಾಜನಿಗೆ ಹೆಂಗೆ ಸೋಲಿಸ್ಬೇಕಂತ ಅವ್ರಿಗೆ ಭಾಳಷ್ಟು ಏನಪ್ಪ ಅಂದರೆ ಈಸಿಯಾಗಿ ಎಲ್ಲ ಆನ್ಸರ್ಗಳು ಅವನಿಗೆ ಉಪಾಯಗಳನ್ನು ಮಾಡ್ಕೋತಿದ್ರು. ಅಂಥ ಚಾಣಕ್ಯ ಬುದ್ಧಿವಂತ, इतना बहुत बुद्धिवंत व्यक्ति इन्होंने बीरबल अकबर को कैसा हराने के लिए उन्होंने कोशिश करता है कि ये बीरबल के हाथ में उन्होंने कभी कभी बहुत सारे टाइम में इस अकबर ने उसका हार मान लिया, ಅಂದರೆ ತನ್ನ ಸೋಲನ್ನು ತಾನು ಒಪ್ಕೊಂಡಿದ್ದಾನೆ. ಹಾಗಾಗಿ ಜಸ್ಟ್ ಏನಪ್ಪ ಅಂದರೆ ಅನಂತರದಲ್ಲಿ ಮೇಲ್ಗಡೆ ಕಟ್ಟಿರ್ತಕ್ಕಂಥ ಇದನ್ನು ನೋಡಿ, ನೀನು ಇಷ್ಟು ಗಂಟೆಗಳವರೆಗೆ ನೀನು ಆಹಾರವನ್ನು ಜಸ್ಟ್ ನೀನು ಹೆಂಗೆ ರೆಡಿಯಾಗಿ ಮಾಡ್ತೀಯ, ಅಷ್ಟು ದೂರ ಕಟ್ಟಿದರೆ ಅದು ಹಾರು. ಅದಕ್ಕೆ ಬೀರಬಲ್ಲ ಅದನ್ನು ಹೇಳ್ತಾ ಇದ್ದಾನೆ, ಮಹಾರಾಜರೇ, ಒಬ್ಬ ಸಾಮಾನ್ಯ ಬಡ ವ್ಯಕ್ತಿ ಅವನು ನಿನ್ನ ಷರತ್ತಿಗೆ, ನೀನು ಇಟ್ಟಿರ್ತಕ್ಕಂಥ ಒಂದು ಪ್ರೈಜಿಗೆ ನನ್ನ ಮಗಳ ಮದುವೆ ಏನಾದರೂ ಆಗ್ಬೋದು ಅನ್ನುವಂಥ ಆಸೆಯಿಂದ ಅಂಥ ಕೋಲ್ಡ್ ನೀರಿನಲ್ಲಿ ಅವನು ಬೆಳತನ 24 hours ಜಸ್ಟ್ ನೀರಿನಲ್ಲಿ ಇದ್ದರೂ ಕೂಡ ಅವನಿಗೆ ನೀನು ಎಕೋಚಿತ್ ಒಂದು ಮನೆಯಲ್ಲಿ ಹಾಕಿರ್ತಕ್ಕಂಥ ಬಲ್ಪಿನ ಒಂದು ಶಾಖದಿಂದ ಅವನ ಪ್ರೈಜಿಗೆ ನೀನು ಕ್ಯಾನ್ಸಲ್ ಮಾಡಿ ಅಂದರೆ ಆ
ಆ ಮನೆಯ ಏನಪ್ಪ ಅಂದರೆ ಮನೆಯಲ್ಲಿ ಹಾಕಿರ್ತಕ್ಕಂಥ ಏನಪ್ಪ ಅಂದರೆ ಕಿರಣದಿಂದನೇ ಆ ನೀರು ಬೇಯ್ತದಂದರೆ ಆ ನೀರು ಬಿಸಿ ಆಗುತ್ತಂದರೆ ನಾನು ಇಟ್ಟಿರ್ತಕ್ಕಂಥ ಇಷ್ಟು ದೂರ ಏನು ಇಷ್ಟು ಸ್ವಲ್ಪ ಸಮೀಪದಲ್ಲಿ ಇರ್ತಕ್ಕಂಥ ಇಷ್ಟು ಕೆಳಗಡೆ ಉರಿ ಹಚ್ಚಿದ್ದೀನಿ ಅದು ಯಾಕೆ ಬೇಯಂಗಿಲ್ಲ ಅಂತ ಅಂದ್ಬಿಟ್ಟು ತನ್ನ ಮಾತಿನ ಮುಖಾಂತರ ಯಾವ ರೀತಿಯಾಗಿ ರಾಜರಿಗೆ ಬೀರ್ಬಲ್ಲಾದವನು ಮಾತಿನ ಮುಖಾಂತರವಾಗಿ ಅವರಿಗೆ ಸೋಲಿಸ್ತಾರೆ ಅನ್ನುವಂಥದ್ದು ಕೂಡ ನಾವು ಈ ಪಾಠದಲ್ಲಿ ನೋಡ್ಬೋದಾಗಿದೆ. ಹಾಗಾದರೆ ಇಲ್ಲಿ ಅನಂತರದಲ್ಲಿ ಅಕ್ಬರ್ನು ಇವನ ಮಾತಿಗೆ ಸೋತು, ಇಲ್ಲ ಬೀರ್ಬಲ್ ನಮ್ಮ ತಪ್ಪಾಯಿತು, ಜಸ್ಟ್ ಆ ರೈತನಿಗೆ ಕರೆಸು, ಅವನೇ ಇಲ್ಲ ಆ ಬಡ ವ್ಯಕ್ತಿಗೆ ಕರೆಸು, ಅವನೇ ಗೆದ್ದಿದ್ದಾನೆ, ನೀನು ಹೇಳಿದ ಪ್ರಕಾರವಾಗಿ ಅವನು ನಿಜವಾಗನು ಅವನು ಆ ಕೋಲ್ಡ್ ನೀರಿನಲ್ಲಿ ಜಸ್ಟ್ ಅವನು ಇದ್ದಿದ್ದು ಕರೆಕ್ಟ್ ಇದೆ, ಹಾಗಾಗಿ ಈ ಪ್ರೈಸ್ ಅವನಿಗೆ ದಕ್ಕಬೇಕು, ಅವನಿಗೆ ಕರೆಸು ಅಂತ ಹೇಳಿದಾಗ ಅನಂತರದಲ್ಲಿ ಕರೆಸಿ ಆ ಪ್ರೈಸ್ ಕೊಟ್ಟ ಆ ಬಡ ವ್ಯಕ್ತಿ ತನ್ನ ಮಗಳ ಮದುವೆ ಯಾವ ರೀತಿಯಾಗಿ ಮಾಡ್ತಾನೆ ಅನ್ನುವಂಥದ್ದು ಕೂಡ ನಾವು ಈ ಪಾಠದ ಸಾರಾಂಶದ ಮುಖಾಂತರವಾಗಿ ನೋಡಬಹುದಾಗಿದೆ. ಹಾಗಾದರೆ पेज नंबर 19 यहाँ तक हुआ है, ऊपर का यहाँ तक हुआ है। अगले ही दिन पेज नंबर अगले ही दिन अकबर बीरबल शिकार ಇಲ್ಲಿ ನೋಡಿ, अगले ही दिन ಅಂದರೆ ಮರುದಿನ ನಾಳೆ अगले ही दिन अकबर बीरबल की शिकार खेलने गए ಅಂದರೆ अगले दिन ಅಂದರೆ ಅವಾಗಿನ अगले दिन ಏನಪ್ಪ ಅಂದರೆ ಮಹಾರಾಜ್ मैंने ಚುನೌತಿ ಪೂರಿ ಕರ್ಲಿ ಅಂದರೆ ನಾನು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಒಬ್ಬ ಬಡ ವ್ಯಕ್ತಿ ಹೇಳಿದಾಗ ಅದಕ್ಕೆ ತುಮ್ ರಾತ್ ಭರ್ ठंडे पानी में कैसे खड़े रह पाए, ನೀನು ಬೆಳ್ತನ ನೀನು ಹೆಂಗೆ ಆ ಥಂಡಿ ಮೌಸಮ ಆ ಪಾನಿಯಲ್ಲಿ ನೀನು ಹಿಂಗಿದ್ದೆ ಅಂತ ಕೇಳಿದಾಗ ಜಸ್ಟ್ ಅನ್ನೋದ್ರಲ್ಲಿ ಮಹಾರಾಜ್ ಅದಕ್ಕೆ ಆ ವ್ಯಕ್ತಿ ಬಡ ವ್ಯಕ್ತಿ ಇಲ್ಲಿ ಕಿಶನ್ ಇದಾನಲ್ಲ ಇವನೇ ಮಹಾರಾಜ್ ಆ ಜ್ವರಕ್ಕೂ ಅಂದರೆ ಆ ಕಿಟಕಿ ಈ ಕಿಟಕಿಯಲ್ಲಿ ಕಿಟಕಿ ಮೇ ಜಲ್ತೆ ದೀಪಕ್ ದೇಖ್ಕರ್, ದೀಪಕ್ ಅಂದರೆ ಲೈಟು ಹತ್ತುವುದನ್ನು ನೋಡಿ ಅದಕ್ಕೆ ಮಹಾರಾಜರು ಹೇಳ್ತಾರೆ महल के दीपक की गर्मी से तुम रात भर पानी में खड़े रहे, ಈ ಆ ಬೆಳಕಿನಲ್ಲಿ ಆ ಗರ್ಮಿ ಆಗಿದೆ ಹಾಗಾಗಿ ನೀನು ಅಲ್ಲಿ ನೀರಲ್ಲಿ ನಿಂತ್ಕೊಂಡಿದ್ದೀಯಾ ಖಡೆ ರಹತೋ ತುಮ್ ಇನಾಮ್ ಅಂದರೆ ಈ ಪ್ರೈಜಿಗೆ ಹಕ್ದಾರ ನೀನು ಹಕ್ದಾರ ಅಲ್ಲ, ಡಿಸರ್ವಿಂಗ್ ನೀನಲ್ಲ, ಹಕ್ದಾರ ಅಲ್ಲ, ನೀನು ಕ್ಯಾನ್ಸಲ್ ಅಂತ ಅಂದ್ಬಿಟ್ಟು ಒಬ್ಬ ಬಡ ವ್ಯಕ್ತಿಗೆ ಇವರು ನಿರಾಶೆಗೊಳಿಸಿದ್ದಾರೆ. ಅನಂತರದಲ್ಲಿ ಮುಂದೆ ಏನು ಹೇಳ್ತಾರೆ, ಸೋಚ್ತಾ ಬೇಟಿ ಕಾ ವಿವಾಹ ಅಬ್ ಆರಾಮ್ ಸೇ ಹಿ ಹೋ ಜಾಯೇಗಾ ಪರ್ ಅಬ್ ಕೈಸೆ ಹೋಗಾ, ಅವನು ನನ್ನ ಮಗಳ ಮದುವೆ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೆ, ಇವ ರೈತ ಒಬ್ಬ ಬಡ ವ್ಯಕ್ತಿ ಆರಾಮ್ ಮಾಡ್ಕೋಬೋದಾಗಿತ್ತು ಈ ಪ್ರೈಸ್ಲಿಂದ, ಆ ಗೋಲ್ಡ್ ನಾನು ಪಡ್ಕೊಂಡು ನನ್ನ ಮಗಳ ಮದುವೆ ಮಾಡ್ಕೋಬೋದಾಗಿತ್ತಂತ ಆ ವ್ಯಕ್ತಿ ಹೇಳಿದರೂ ಕೂಡ ಯೋಚನೆ ಮಾಡಿದ್ದ, ಆದರೆ ಅವರ ಯೋಚನೆಗಳು ಸಫಲ ಆಗಲಿಲ್ಲ, ವಿಫಲ ಆಯಿತು. ಕುಸ್ತೋ ಸೋಚನಾ ಪಡೇಗ, ಅದಕ್ಕೆ ಏನಾದರೂ ಯೋಚನೆ ಮಾಡಬೇಕು ಅಂತ ಈ ಜಸ್ಟ್ ಈ ಬಡ ವ್ಯಕ್ತಿಯ ನಾವಿಲ್ಲಿ ನೋಡ್ಬೋದಾಗಿದೆ. ಆದರೆ ಮುಂದೆ ಏನಾಗುತ್ತೆ, ಆगे क्या होता है, अगले ही दिन अकबर बीरबल शिकार खेलने गए, ಒಂದು ದಿನ ಬೀರ್ಬಲ್ ಮತ್ತು ಅಕ್ಬರ್ ಬೇಟೆ ಆಡಲಿಕ್ಕೆ ಕಾಡಿಗೆ ಹೋದರು. ಶಿಕಾರ್ करने के लिए ಅಂದರೆ ಬೇಟೆ ಆಡಲಿಕ್ಕೆ. अकबर ಮತ್ತು बीरबल शिकार करने के लिए खेलने के लिए शिकार खेलने के लिए ಅಂದರೆ ಶಿಕಾರ ಅಂದರೆ ಬೇಟೆ ಆಡಲಿಕ್ಕೆ ಜಂಗಲಕ್ಕೆ ಹೋದರು. ಆಗ ಬೀರ್ಬಲ್ ಹೇಳ್ತಾ ಇದ್ದಾನೆ, ಇಲ್ಲಿ ಬೀರ್ಬಲ್ನಿಗೆ ಮಹಾರಾಜ ಹೇಳ್ತಾರೆ, ಬೀರ್ಬಲ್ ಜೋರೋ ಮೀನ್ಸ್ ಔರತ್, ಪತ್ನಿ, ಮಹಿಳೆಯರು, ಅಲ್ಲಿ ಇರ್ತಕ್ಕಂಥ ಸ್ತ್ರೀಯರು. ಜೋರೋ ಮೀನ್ಸ್ ಶಬ್ದ ಜೋರೋ ಮೀನ್ಸ್ ಅಲ್ಲಿ ಇರ್ತಕ್ಕಂಥ ಪತ್ನಿಯರು ಅಥವಾ ಹೆಂಡತಿಯರು ಅವರು. जोरो मीन्स औरत या पत्नी ಅಂದ್ರೆ ಜೋರೋ ಕಿ ಭೂಕ್ ಲಗಿ ಹೈ, ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಮಹಾರಾಜರ ಅಕ್ಬರ್ ಹೇಳ್ತಾ ಇದ್ದಾನೆ, ಬೀರ್ಬಲ್ ಈಗ ಇಲ್ಲಿ ಇರ್ತಕ್ಕಂಥ ಸ್ತ್ರೀಯರು ಅಂದರೆ ಹೆಣ್ಮಕ್ಳು ಇದಾರಲ್ಲ ಇವರಿಗೆ ಒಂಚೂರು ಹೊಟ್ಟೆ ಹಸ್ತಿದೆಯಪ್ಪ,
ಅದಕ್ಕೆ ಮಹಾರಾಜ್ ಅದಕ್ಕೆ ಬೀರ್ಬಲ್ ಹೇಳ್ತಾ ಇದ್ದಾನೆ, ಮಹಾರಾಜ್ ಅಭಿ ಖಿಚಡಿ ತಯಾರ करता हूँ, ಈಗ ನಾನು ನುಚ್ಚನ್ನು ರೆಡಿ ಮಾಡ್ತಾ ಇದ್ದೀನಿ, ದಾಲ್ ಚಾವಲ್ ಸೆ ಬನಿ ವಿಶೇಷ ಭೋಜನ ಮೂಸ್ ಕೇರಳ ಅಂತ ಹೇಳ್ತಾ ಇದ್ದಾರಲ್ಲ, ಆ ಖಿಚಡಿ ಏನಪ್ಪಾ ಅಂದರೆ ಅದನ್ನು ನಾನು ರೆಡಿ ಮಾಡ್ತಾ ಇದ್ದೀನಿ, ವಿಶೇಷ ಭೋಜನ ಅಂದರೆ ಮಿಕ್ಸ್ ಮಾಡಿ ದಾಲ್ ಭಾಜಿ ಮಾಡ್ತಾರೆ, ದಾಲ್ ರೈಸ್ನಲ್ಲಿ ದಾಲ್ ಹಾಕಿ ಅಂದರೆ ಬೇಳೆಯನ್ನು ಹಾಕಿ ಬೆಳೆ ಬಾತ್ ಅಂತಾರಲ್ಲ ಆ ರೀತಿ ಖಿಚಡಿ, ಬೆಳೆ ಬಾತ್ ಅಂತಂತಾರಲ್ಲ ಆ ಖಿಚಡಿಯನ್ನು ನಾನು ರೆಡಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಜಸ್ಟ್ ಹೇಳ್ತಾ ಇದ್ದಾನೆ. ಹಾಗಾದರೆ ಮಹಾರಾಜ್ ತಬ್ ಬೋಲ್ತೆ ಹೇ ಅವ್ರು ಬೋಲ್ತೆ ಹೇ ಬೀರ್ಬಲ್ ನೆ, ಮಹಾರಾಜ್ ಧೈರ್ಯ ರಖಿಯೇ ಖಿಚಡಿ ಪಕ್ ಜಾಯೇಗಿ, ನೀವು ಸ್ವಲ್ಪ ಧೈರ್ಯ ತಗೊಳ್ಳಿ, ನಾನು ಆ ಖಿಚಡಿಯನ್ನು ರೆಡಿ ಮಾಡ್ತೀನಿ. बीरबल इतनी ऊपर बंदी हांडी को आग की गर्मी कैसे मिलेगी, अरे ಹೌದು ಇಷ್ಟು ದೂರ ಮೂರು ಕಂಬಗಳನ್ನು ಕಟ್ಟಿ ಅದರ ಮೇಲ್ಗಡೆ ನೀನು ಗಿಡ ಏನಪ್ಪ ಅಂದರೆ ಆ ಬಿಂದಿಗೆಯನ್ನು ಆ ಗಡಿಗೆಯನ್ನು ಕಟ್ಟಿದೆಯಾ, ಕೆಳಗಡೆ ಉರಿ ಹಚ್ತಿದೆಯಾ, ಇಷ್ಟು ದೂರಲ್ಲಿ ಆ ಗರ್ಮಿ ಹೆಂಗೆ ಹತ್ತತಿ, ಅದಕ್ಕೆ ಶಾಖೆ ಹೆಂಗೆ ಉತ್ಪಾದನೆ ಏನೋ ಶಾಖೆ ಹೆಂಗೆ ಹತ್ತಿ ಅದು ಜಲ್ದಿ ರೆಡಿ ಆಗಬೇಕು ಅಡುಗೆ ಅಂತ ಹೇಳಿದಾಗ ಬುದ್ಧಿವಂತನಾಗಿರ್ತಕ್ಕಂಥ ಈ ಬೀರ್ಬಲ್ ಯಾವ ರೀತಿ ಹೇಳ್ತಾ ಇದ್ದಾನೆ ನೋಡಿ. ಬುದ್ಧಿವಂತನಾಗಿರ್ತಕ್ಕಂಥ ಬೀರ್ಬಲ್ ಯಾವ ರೀತಿಯಾಗಿ ಹೇಳ್ತಾ ಇದ್ದಾನೆ ಅಂದರೆ, ದೋಪಾರ್ ಸೆ ಶಾಮ್ ಹೋ ಗೈ ಬೀರ್ಬಲ್, ಅರೆ ಮಧ್ಯಾಹ್ನದಿಂದ ಸಾಯಂಕಾಲ ಆಗ್ತಾ ಇದೆ, ಇನ್ನ ನಿನ್ನ ಅಡುಗೆ ರೆಡಿ ಆಗಿಲ್ಲಲ್ಲ, ಐಸೆ ತೋ ಬನ್ ಚುಕಿ ತುಮಾರಿ ಖಿಚಡಿ ಹಾಂಡಿ ಕೋ, ಹಾಂಡಿ ಅಂದರೆ ಗಡಿಗೆ ಕೋ ನೀಚೆ ಕ್ಯೋ ನೈ ಕರ್ತೆ, ಅಂದರೆ ಆ ಗಡಿಗೆಯನ್ನು ಕೆಳಗಡೆ ಯಾಕೆ ಮಾಡಿಲ್ಲ ನೀನು, ಐಸೆ ಈ ಖಿಚಡಿ ಕಭಿ ನೈ ಪಕೇಗಿ, ಹಿಂಗೆ ನೀನು ಬೆಳತನ ನೀನು ಮಧ್ಯಾಹ್ನದಿಂದ ಸಾಯಂಕಾಲ ಆಯ್ತಂದ್ರೂ ಕೂಡ ನೀನು ಒಂದು ಚೂರು ಈ ಖಿಚಡಿಯನ್ನು ಜಸ್ಟ್ ನೀನು ರೆಡಿ ಮಾಡಿ ಕೊಡೋಂಗಿಲ್ಲ, ಏನು ಮಾಡ್ತಾ ಇದೆಯಾ ಅಂತ ಜಸ್ಟ್ ಅವರಿಗೆ ಹೇಳಿದಾಗ, ಮಹಾರಾಜ್ ತಬ್ ಬೀರ್ಬಲ್ ಬೋಲ್ತಾ ಹೇ, ಮಹಾರಾಜ್ ಆಪ್ ವ್ಯರ್ಥ ಹಿ ಅಧೀರ್ ಹೋ ರಹೇ ಹೇ, ನೀನು ಸುಮ್ಮನೆ ಏನಪ್ಪ ಅಂದರೆ ನೀನು ವ್ಯರ್ಥವಾಗಿ ನೀನು ಯೋಚನೆ ಮಾಡ್ತಾ ಇದೆಯಾ, ಅಧೀರ್ ಮೀನ್ಸ್ ನೀನು ಅಶಕ್ತರಾಗ್ತಾ ಇದೆಯಾ, ಆ ಖಿಚಡಿ ಪಕ್ ಜಾಯೇಗಿ ಕುಚ್ ಹಿ ದೇರ್ ಮೇ, ಯಾಕೆ ಚಿಂತಿತರಾಗ್ತೀರಿ, ನಾನು ರೆಡಿ ಮಾಡಿ ಕೊಡ್ತೀನಲ್ಲ, ನೀವು ಚಿಂತಿತರಾಗಬೇಡಿ ಅಂತ ಅಂದ್ಬಿಟ್ಟು ಜಸ್ಟ್ ಮಹಾರಾಜರಿಗೆ ಈ ರೀತಿ ಹೇಳಿದಾಗ ಮಹಾರಾಜರಿಗೆ ಸಂಕಟ ಆಗ್ತಾ ಇದೆ, ಇವನೇನು ಮಾಡ್ತಾ ಇದ್ದಾನೆ, ಪಟ್ಟಿನಲ್ಲಿ ಏನಾದರೂ ಇದ್ದಿದ್ದೇ ಇರುತ್ತೆ, ಒಂದು ಹೆಂಗಾರು ನಾನು ಸೋಲಿಸ್ಬೇಕಂತ ಇವನ ಮನಸ್ಸಿರುತ್ತೆ, ಏನು ನೋಡೋಣ ಅಂತ ಅಂದ್ಬಿಟ್ಟು ವಿಚಾರ ಮಾಡ್ಕೊಂಡು ಮುಂದೆ ಏನು ಹೇಳ್ತಾರೆ ನೋಡಿ. ಅದಕ್ಕೆ ಬೀರ್ಬಲ್ನಿಗೆ ಹೇಳ್ತಾ ಇದ್ದಾನೆ, ಅಕ್ಬರ್ ಹೇಳ್ತಾ ಇದ್ದಾನೆ, ಬೀರ್ಬಲ್ ಕ್ಯಾ ಜಿದ್ ಪಕಡೆ ಬೈಟೆ ಹೋ, ಏನು ಚಾಲೆಂಜ್ ಕಟ್ಕೊಂಡು ನೀನು ಕೂತಿದೆಯಾ, ಹಾಂಡಿ ಕೋ ಆಗ್ ಕೆ ಪಾಸ್ ಕಿಯೇ ಬಿನಾ ಇಸೆ ಆಗ್ ಕಿ ಗರ್ಮಿ ಕೈಸೆ ಮಿಲೇಗಿ, ಅರೆ ನೀನು ಆ ಗಡಿಗೆ ಕೆಳಗಡೆ ಬೆಂಕಿ ಹಚ್ಚೋದನ್ನು ಬಿಟ್ಟು ಮೇಲ್ಗಡೆ ಗಡಿಗೆಯನ್ನು ಇಟ್ಟು ಕೆಳಗಡೆ ಬೆಂಕಿ ಹಚ್ತಾ ಇದ್ದಿಲ್ಲ, ಅದು ಆಗ ಮೀನ್ಸ್ ಅದು ಜಳ ಹೆಂಗೆ ಹಾಕಬೇಕು. ಅದಕ್ಕೆ ಚಾಣಕ್ಷನಾದ ಬೀರ್ಬಲ್ ಹೇಳ್ತಾ ಇದ್ದಾನೆ, ಮಹಾರಾಜ್ ಈಗ ಹೇಳ್ತಾ ಇದ್ದಾರೆ ನೋಡಿ ಬುದ್ಧಿವಂತನಾಗಿರ್ತಕ್ಕಂಥ ಮಹಾರಾಜ್ ಇವರಿಗೆ ಅಕ್ಬರನಿಗೆ, ಮಹಾರಾಜ್ ಯದಿ ಮಹಲ್ ಕೆ ಝರೋಕೆ ಖಿಡ್ಕಿ ವಿಂಡೋದಲ್ಲಿ ಝರೋಕೆ ಮೇ ಜಲ್ ರಹೆ ದೀಪಕ್ ಸೆ ಉಸ್ ಗರ್ಮಿ ಆ ಗರೀಬ ಪಿತಾಕೋ ಆ ಒಬ್ಬ ಬಡ ವ್ಯಕ್ತಿಗೆ ಪಿತಾಕೋ ಗರ್ಮಿ ಮಿಲ್ ಸಕ್ತಿ ಹೈ, ಏನಪ್ಪ ಅಂದರೆ ಮನೆಯಲ್ಲಿ ಹಾಕಿರ್ತಕ್ಕಂಥ ಬಲ್ಪಿನಿಂದ ಏನಪ್ಪ ಅಂದರೆ ಆ ಥಂಡಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಆ ಗರ್ಮಿ ಅದರ ಹೋಗಿ ಆ ನೀರು ಕಾಯ್ತದಂದರೆ, ಲೈಟಿನ ಬೆಳಕಿನಿಂದ ಆ ನೀರು ಕಾಯ್ತದಂತ ನೀವು ಹೇಳಿದ್ರಲ್ಲ, ಪಿತಾಕಿ ಗರ್ಮಿ ಮಿಲ್ ಸಕ್ತಿ ಹೈ ತೋ ಕ್ಯಾ ಇತ್ನಿ ಸಿ ದೂರ್ ಪರ್ ಲಗಿ ಹಾಂಡಿ ಕೋ ಆಗ್ ಕಿ ಗರ್ಮಿ ನಹಿ ಮಿಲ್ ಸಕ್ತಿ, ಹಾಗಾದರೆ ಆ ಲೈಟಿನಿಂದ ಆ ನೀರು ಕಾಯ್ದು ಆ ವ್ಯಕ್ತಿ ರಕ್ಷಣೆಯನ್ನುಗೊಂಡಿದ್ದಾನೆ ಅಂತ ಅವ್ರಿಗೆ ಕ್ಯಾನ್ಸಲ್ ಮಾಡಿದ್ದೀರಿ ಅಂದರೆ, ಆ ಬಡ ವ್ಯಕ್ತಿಗೆ ಆ ಲೈಟಿನ ಬೆಳಕಿಗೆ ಏನಪ್ಪ ಅಂದರೆ ಆ ಲೈಟಿನ ಬೆಳಕಿಗೆ ಆ ನೀರು ಕಾಯ್ದಿದೆ ಅಂದರೆ, ಇಲ್ಲಿ ಇಷ್ಟೇ ದೂರ ಇರ್ತಕ್ಕಂಥ ಏನಪ್ಪ ಅಂದರೆ ಗಡಿಗೆಗೆ ಈ ಬೆಂಕಿ ಹತ್ತಂಗಿಲ್ಲನ, ಏನಪ್ಪ ಅಂದರೆ ಅಡಿಗೆ ರೆಡಿ ಆಗಲ್ಲ ಅಂತ ಹೇಳಿದಾಗ ಏನೋ ಇಟ್ನಪ್ಪ ಇವನು ये क्या मुसीबत में डाल रहे हैं करके उन्होंने अकबर ने सोचता है, अकबर ने सोचकर आगे बीरबल ने सोचकर अकबर ने सोचकर आगे क्या बोलते हैं, बीरबल मैं तुम्हारी चतुराई ಅಂದರೆ ನಿನ್ನ ಚಾಣಕ್ಷತೆ ನಿನ್ನ ಬುದ್ಧಿ, तुम्हारी चतुराई मीन्स बुद्धि नॉलेज, अपनी भूल मीन्स अज्ञान गलती,
भूल मीन्स अज्ञान, भूल मीन्स अज्ञान, गलती, अज्ञानದಿಂದ ನಾನು ಹೇಳಿಬಿಟ್ಟೆ, अज्ञान या गलती, अज्ञान या गलती, गलती से फॉरगेट, 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 ಈ गलतिಯಿಂದ ನಾನೇನು ಹೇಳಿಬಿಟ್ಟೆ, भूल समझ गया और कल उस गरीब पिता को उसका इनाम, इनाम मीन्स प्राइज, इनाम मीन्स क्या लिखा है, इनाम, इनाम मीन्स प्राइज, प्राइज ಏನು ಅಂದ್ರೆ ಕೊಟ್ಟು ಬಿಡುವ ನೋಡಿ, प्राइज, इनाम मीन्स प्राइज, अवश्य देंगे, जरूर, अवश्य मीन्स जरूर, अवश्य मीन्स जरूर, सुरेली, सुरेली, ಸುರೇಲಿ ಏನಪ್ಪ ಅಂದರೆ ಜರೂರ್ ದೇಂಗೆ. ಹಾಗಾಗಿ ನಂದು ಅಜ್ಞಾನದಿಂದ ನಾನೇನೋ ತಪ್ಪು ಮಾಡಿಬಿಟ್ಟಿದ್ದೀನಿ, ಭೂಲ್ ಸಮझ गया और कल उस गरीब पिता को उसका इनाम, ಅವನಿಗೆ ಪ್ರೈಸ್ ಕೊಟ್ಬಿಡಪ್ಪ, ನಾನೇನೋ ತಪ್ಪು ಮಾಡಿಬಿಟ್ಟೆ ಅಂತ ಅಂದ್ಬಿಟ್ಟು ಜಸ್ಟ್ ಬೀರಬಲ್ಲನಿಗೆ ಅಕ್ಬರ್ ರಾಜನು ಹೇಳಿದಾಗ, ಜಿ ಮಹಾರಾಜ್, ಅದಕ್ಕೆ ಮಹಾರಾಜರೇ ಬೀರ್ಬಲ್ ಹೇಳ್ತಾ ಇದ್ದಾನೆ, आपकी आज्ञा, अनुमति, हुकूमत, परमिशन, आज्ञा मीन्स परमिशन, आज्ञा मीन्स परमिशन, ನಿಮ್ಮ ಪರ್ಮಿಷನ್, ಅನುಮತಿ, ಅನುಮತಿ ಅಂದ್ರೆ ಪರ್ಮಿಷನ್, ಪರ್ಮಿಷನ್, ನೀವು ಪರ್ಮಿಷನ್ ಕೊಟ್ಟರೆ ನಾನೇ ಬೇಡ ಅಲ್ಲಿ ಮಹಾರಾಜರೇ ಅಂತ ಅಂದ್ಬಿಟ್ಟು ಜಸ್ಟ್ कल इसे दरबार में बुला लिया जाएगा, ನಾಳೆಗೆ ಅವರಿಗೇನೋ, ಜಿ ಮಹಾರಾಜ್, ಹೌದು ಮಹಾರಾಜರೇ, ನಿನಗೆ ಇವಾಗ ಅಜ್ಞಾನ ಏನಪ್ಪ ಅಂದರೆ ಜ್ಞಾನ ಬಂದಿದೆಯಲ್ಲ, ಅಜ್ಞಾನದಲ್ಲಿ ಇದ್ದವರು ಜ್ಞಾನವನ್ನು ಉಳ್ಳವರಾಗಿ ನಿಮಗೆ ಈಗ ಪ್ರಜ್ಞೆ ಆಗಿದೆಯಲ್ಲ, ಸೇ ಕಲ್ ವಿಷಯ ಆಜ್ಞಾಸೆ, ನಿಮ್ಮ ಪರ್ಮಿಷನ್ ಇತ್ತಂದರೆ ಅವ್ರಿಗೆ ನಾಳೆನೇ ಈ ದರ್ಬಾರದಲ್ಲಿ ನಾನು ಕರೆಸ್ಕೊತೀನಿ ಅಂತ ಹೇಳಿಬಿಟ್ಟು ಜಸ್ಟ್ ಹೇಳಿ, ಈ ಅಕ್ಬರ್ ಮಹಾರಾಜರಿಗೆ, ಈ ಅಕ್ಬರ್ ಆದವನು ಮಹಾರಾಜರಿಗೆ ಅಜ್ಞಾನದಲ್ಲಿ ಅಂದರೆ ನಾಲೆಜ್ ಇರ್ಲಾರ್ದಲ್ಲಿ ನಾಲೆಜನ್ನು ಯಾವ ರೀತಿಯಾಗಿ ಅವರಿಗೆ ಮಾತಿನ ಮುಖಾಂತರ ಅವರಿಗೆ ಯಾವ ರೀತಿಯಾಗಿ ನಾಲೆಜನ್ನು ಕೊಡ್ತಾರೆ, ಬೀರ್ಬಲ್ ಅವರ ಚಾಣಕ್ಷತ್ರದಲ್ಲಿ ಯಾವ ರೀತಿಯಾಗಿ ಸೋಲಿಸ್ತಾ ಇದ್ದಾರೆ ಅಕ್ಬರನಿಗೆ ಅಂತಂದ್ಬಿಟ್ಟು ನಾವಿಲ್ಲಿ ನೋಡ್ಬೋದಾಗಿದೆ. ಓಕೆ, ಎಸ್, ಆगे देखिए, अगले दिन दरबार में ಮತ್ತೊಂದು ದಿನ ನಾಳೆ ದರ್ಬಾರದಲ್ಲಿ ಬಂದು ಆ ಗರೀಬ್ ಬರ್ತಾ ಇದ್ದಾನೆ. ಆ ಮೊದಲಿಗೆ ನಾವು ಹೋಗಿದ್ನಲ್ಲ ಬಡ ವ್ಯಕ್ತಿ, ಅವನಿಗೆ ಕೊಳ್ಳಾರ್ದ ಹಾಗೆ ಕಳಿಸಿದ್ರಲ್ಲ, ಆ ವ್ಯಕ್ತಿಗೆ ಮತ್ತೆ ದರ್ಬಾರಕ್ಕೆ ಕರೆದ್ಬಿಟ್ಟು ಯಾರು ಚಾಣಕ್ಷತೆಯಿಂದ ಅಂದರೆ ಈ ಬೀರ್ಬಲನ್ನು ಚಾಣಕ್ಷತೆಯಿಂದ, अब मैं अपनी बेटी का विवाह आराम से ही कर सकूंगा, ಅವಾಗ ಅವನಿಗೆ ಸುದ್ದಿ ಮುಟ್ಟಿ, ಈಗ ನಾನು ನನ್ನ ಮಗಳ ಮದುವೆಯನ್ನು ನಾನು ಆರಾಮವಾಗಿ ನಾನು ಮಾಡ್ಬೋದಾಗಿದೆ ಅಂತ ಅಂದ್ಬಿಟ್ಟು ಜಸ್ಟ್ ಈ ಬಡ ವ್ಯಕ್ತಿ ಹೇಳ್ತಾ ಇದ್ದಾನೆ. ये है तुम्हारा इनाम, इनाम मीन्स प्राइस, ಅದಕ್ಕೆ ಬೀರಬಲ್ಲ ಹೇಳ್ತಾ ಇದ್ದಾನೆ, ಮತ್ತೆ ಅಕ್ಬರ್ನು ಹೇಳ್ತಾ ಇದ್ದಾನೆ, ये तुम्हारा इनाम, तुम इसके सच्चे हकदार हो, हकदार मीन्स ನೀನೇ ಹಕ್ಕದಾರ, ನೀನೇ ಅಲ್ಲಿ, ಅದಕ್ಕೆ ಹಕ್ಕದಾರ ಮೀನ್ಸ್ ನೀನೇ ಒಬ್ಬನ ಅದನ್ನು ಪಡ್ಕೊಳ್ಳುವಂಥ ವ್ಯಕ್ತಿ ಅಂತ ಅಂದ್ಬಿಟ್ಟು ಜಸ್ಟ್ ಅವ್ರು ಹೇಳಿದಾಗ, ಅದಕ್ಕೆ ಹಕ್ಕದಾರ ಆಗಿರ್ತಕ್ಕಂಥ ಒಬ್ಬ ಬಡ ವ್ಯಕ್ತಿ, ಮಹಾರಾಜ್ ಕಿ ಜಯವು, ಅದಕ್ಕೆ ಮಹಾರಾಜ್ ಕಿ ಜಯವು ಅಂತಂದ್ಬಿಟ್ಟು ಜಸ್ಟ್ ಆ ವ್ಯಕ್ತಿ, ಆ ಬಡ ವ್ಯಕ್ತಿಗೆ ಈ ಬೀರ್ಬಲನು ತನ್ನ ಚಾಣಾಕ್ಷತೆಯಿಂದ ಯಾವ ರೀತಿಯಾಗಿ ಅವರಿಗೆ ಪ್ರೈಸನ್ನು ಕೊಡಿಸಿದನೋ ಅನ್ನುವಂಥದ, ಅದಕ್ಕೆ ಮಾತು ಬಲ್ಲವನಿಗೆ ಊಟ ಬಲ್ಲವನಿಗೆ ರೋಗವಿಲ್ಲ, ಊಟ ಬಲ್ಲದವನಿಗೆ ಬಹಳಷ್ಟು ರೋಗಗಳು ಬರ್ತವೆ ಅಂತ ಈ ಮಾತಿನ ಮುಖಾಂತರವಾಗಿ ನಾವು ಜಸ್ಟ್ किसको बात बहुत चालक रहता है उसका वो आगे बढ़ जाते हैं, झूठ बोलकर भी आगे बढ़ जाते हैं, लेकिन ये सत्यवादी साइलेंट रहने वाले पर्सन उसका बिल्कुल कोई भी पसंद नहीं करते हैं.
तो सत्य सत्य भी होता है, कभी ना कभी एक दिन सत्य होता है, लेकिन थोड़ा ಟೈಮ್ लगते हैं. ಸತ್ಯ ಯಾವಾಗಲಾದರೂ ಸಾಯೋದಿಲ್ಲ, ಆದರೆ ಏನಪ್ಪ ಅಂದರೆ ಅಸತ್ಯಕ್ಕೆ ಅಂದರೆ ಸತ್ಯವಾಗಿ ನುಡಿಯವರಿಗೆ ಯಾವಾಗಲಾದರೂ ಸಾವು ಇಲ್ಲೇ ಇಲ್ಲ. ಇವರ ಸುಳ್ಳು ಹೇಳ್ತಾರಲ್ಲ, ಸುಳ್ಳಿಗೆ ಯಾವಾಗಲೂ ಸುಖವಿಲ್ಲ ಅಂತ ಅಂದ್ಬಿಟ್ಟು ನಾವಿಲ್ಲಿ ಈ ಪಾಠದ ಮುಖಾಂತರವಾಗಿ ನಾವು ತಿಳ್ಕೊಂಡಿದ್ದೀವಿ. ಹಾಗಾದರೆ जस्ट माय डियर स्टूडेंट, आप क्या करना है, मुझे एक 2 पेज कॉपी राइटिंग लिखकर दिखाना है. ओके, 2 पेज कॉपी राइटिंग. तो एकदम मैं लिखूंगी आपका हैंडराइटिंग. मैंने आप स्कूल को कब आते हैं तब आपका हैंडराइटिंग देखता हूं. मैंने 2 पेज कॉपी राइटिंग, 2 पेज कॉपी राइटिंग लिखकर लेके आना. 2 पेज कॉपी राइटिंग, 2 पेज 2 पेज कॉपी राइटिंग, 2 पेज कॉपी राइटिंग लिख कर आना. ओके, यस, ओके, धन्यवाद. अगले पीरियड में देखेंगे.